ಬರ್ರಿ ಇವತ್ತು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ರೆಸಿಪಿ ತೋರ್ಸಕತ್ತೀನಿ. ಇವತ್ತು ನನ್ನ ಬರ್ಡೇ ಐತಿ, ಸೊ ಹಾಗಾಗಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಅಂದ್ರೆ ನಂಗೆ ಖುಷಿ ಆಗ್ತೈತಿ. ಮತ್ತು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಗೋಧಿ ಹಿಟ್ಟು ತೊಗೊಂಡಿನಿ, ಸಕ್ಕರೆ ತೊಗೊಂಡಿನಿ, ಹಾಲು, ಕೊಕೋ ಪೌಡರ್, ಮೊಸರು ಮತ್ತು ಎಣ್ಣೆ, ಬೇಕಿಂಗ್ ಪೌಡರ್ ಐತಿ. ಇದು ಬೇಕಿಂಗ್ ಪೌಡರ್ ನೋಡ್ರಿ ಇದು. ನೆಕ್ಸ್ಟು ಮತ್ತು ವಿನಿಗರ್ ತೊಗೊಂಡಿನಿ ರೀ. ಇದು ನೆಕ್ಸ್ಟ್ ಇದು ಹೆಂಗೆ ಇಂಗ್ರೀಡಿಯೆಂಟ್ಸ್ ಹೆಂಗೆ ಮಿಕ್ಸ್ ಮಾಡ್ಕೋಬೇಕು, ಮೆಜರ್ಮೆಂಟ್ ಕರೆಕ್ಟ್ ಇರಲಿ. ನಾನು ಇಲ್ಲಿ 1 ಕಪ್, ನಾನಿಲ್ಲಿ 1 ಕೊರ್ದ ಬಟ್ಟಲದಷ್ಟು ಗೋಧಿ ಹಿಟ್ಟು ತೊಗೊಳಕತ್ತೀನಿ. ಮತ್ತು ಇಲ್ಲಿ 3/4 ಬಟ್ಟಲದಷ್ಟು ನಾನು ಸಕ್ಕರೆ ಪುಡಿ ತೊಗೊಂಡಿನಿ ರೀ. ಮೆಜರ್ಮೆಂಟ್ ಬರ್ಕೊಂಡ್ರೆ ಚಿಂತಿಲ್ಲ, ಕರೆಕ್ಟ್ ಇದ್ರಷ್ಟೇ ಕೇಕ್ ಚಲೋ ಬರ್ತಾವೆ ರೀ. ಮತ್ತು ಇಲ್ಲಿ 1/4 ನಾನಿಲ್ಲಿ ಕೋಕೋ ಪೌಡ್ರ್ ತೊಗೊಂಡಿನಿ. ಅನ್ಸ್ವೀಟ್ ಅಂತ ತೊಗೊಳ್ರಿ, ಇಲ್ಲ ಸ್ವೀಟ್ ಇದ್ದಿದ್ದು ತೊಗೊಳ್ರಿ. ಸ್ವೀಟ್ ಇದ್ದಿದ್ದು ತೊಗೊಳ್ರಿ, ನೀವು ಶುಗರ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಅನ್ಸ್ವೀಟ್ ಅಂತೂ ತೊಗೊರಿ. ನೆಕ್ಸ್ಟ್ ಇಲ್ಲಿ ನಾನು ಮೊಸರು ತೊಗೊಂಡಿರಿ, ಅರ್ಧ ಬಟ್ಲ ಕೊರ್ದ ಬಟ್ಲದಷ್ಟು ಮೊಸರು ಹಾಕೊಳಕತ್ತೀನಿ. ಮೊಸರು ಹಾಕ್ಕೊಂಡು ನೆಕ್ಸ್ಟ್ ಅಂದರೆ ಫ್ರೆಶ್ ಮೊಸರು ತೊಗೊರಿ, ಹುಳಿ ಬಂದಿರಬಾರ್ದು ಮೊಸರು ಅಂಥದ್ದು ನೋಡಿ ಮೊಸರು ತೊಗೊರಿ. ಮೊಸರು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನು ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಹಾಲು ಹಾಕ್ಕೊಳಕತ್ತೀನಿ ರೀ. ಹಾಲು ಸ್ವಲ್ಪ ಬೆಚ್ಚಗಿರಬೇಕು, ಭಾಳ ಬಿಸಿಲು ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ತಣ್ಣನ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ವಾಮ್ ಮಿಲ್ಕ್ ಅಂತಾರಲ್ಲ ರೀ, ಅದನ್ನು ನಾನಿಲ್ಲಿ 3/4 ಬಟ್ಲಷ್ಟು ತೊಗೊಂಡಿನಿ. ಹಾಲು ಇನ್ನೂ ಸ್ವಲ್ಪ ಹಿಡಿತೈತೆ ರೀ. ಇದಕ್ಕೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಮ್ಮೆ ಹಾಕ್ಕೊಳ್ಳೋದು ಬೇಡ. ಇಲ್ಲಿ 1/4 ನಾನಿಲ್ಲಿ ಎಣ್ಣೆ ತೊಗೊಂಡಿನಿ ರೀ, ಅಡುಗೆ ಎಣ್ಣೆ ಹಾಕ್ಕೊಳಕತ್ತೀನಿ. ಈಗೆಲ್ಲ ಕೂಡಿ ಮಿಕ್ಸ್ ಮಾಡ್ಕೊಳ್ಳೋನು. ತಿಕ್ನೆಸ್ ನೋಡ್ಕೊಂಡು ನಾವು ಹಾಲು ಸೇರಿಸ್ಕೊಳಕ್ಕೆ ಬರ್ತೈತಿ. ಇನ್ನೂ ಇದಕ್ಕೆ ಹಾಲು ಬೇಕಾಗ್ತೈತೆ ರೀ. ಈಗ ಇದೇನು ಮಾಡೋಣ್ರಿ, ಚೆಂದಾಗ ಈಗ ನೀಟಾಗಿ ಅಷ್ಟು ಗಂಟು ಇರಲಾರ್ದಂಗೆ ಏನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ, ಅದಕ್ಕಿಂತ ಬೆಸ್ಟ್ ಅಂದರೆ ಎಲ್ಲ ಪೌಡ್ರ್ ತೊಗೊಂಡು ನೀವು ಸಾಣಿಗೆ ಮಾಡ್ಕೊಂಡ್ರೆ ತೀರಾ ಚಲೋ. ನಾನು ಸಾಣಿಗೆ ಮಾಡಿ ಇಟ್ಕೊಂಡಿದ್ದೆ, ಸೊ ಹಾಗಾಗಿ ಹಂಗೆ ಮಿಕ್ಸ್ ಮಾಡಿ ನಿಮ್ಗೆ ತೋರ್ಸಕತ್ತೀನಿ. ಅಷ್ಟು ಕೂಡಿ ಒಮ್ಮೆ ಅಷ್ಟು ಪೌಡ್ರನ್ನ ಸಾಣಿಗೆಗೆ ಹಾಕಿ ಸಾಣಿಗೆ ಮಾಡ್ಕೊಂಡ್ರು ತೀರಾ ಚಲೋ. ಒಂಚೂರು ಗಂಟು ಉಳಿಯೋಂಗಿಲ್ಲ, ಏನೂ ಉಳಿಯೋಂಗಿಲ್ಲ. ಹಂಗೆ ಮಾಡ್ಕೊಡ್ರಿ, ತೀರಾ ಬೆಸ್ಟ್ ಅದು. ಈಗೇನು ಮಾಡಿ ಇದನ್ನೆಲ್ಲ ನೀಟಾಗಿ ಹಿಂಗೇನೈತಿ ಗಂಟು ಆಗ್ಲಾರ್ದಂಗೆ ನೋಡಿ ಎಷ್ಟು ತಿಕ್ಕಾಗೈತಿ. ಇದಕ್ಕೆ ಇನ್ನೂ ಹಾಲು ಹಿಡಿತೈತಿ. ನಾನು ಮತ್ತೊಂದು ಅರ್ಧ ಬಟ್ಲದಷ್ಟಿಲ್ಲ ಹಾಲು ಹಾಕ್ಕೊಂಡು ಏನು ಮಾಡಕತ್ತೀನಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರಿ ಇಷ್ಟು ತಿಕ್ನೆಸ್ ಬರಬೇಕು. ಇದು ಹಿಂಗೆ ಮ್ಯಾಲಿಂದ ನಿಮ್ಗೆ ತೋರಿಸ್ತೀನಿ ನೋಡಿ, ಇಷ್ಟು ತಿಕ್ನೆಸ್ ಬರಬೇಕು. ಇದು ಈ ಥರ ತಿಕ್ನೆಸ್ ಬಂದರೆ ಆಯಿತು. ಟೇಪ್ ಬಿದ್ದಂಗೆ ಬೀಳಬೇಕಿದು ನೀಟಾಗಿ ನೋಡಿ. ಈ ಥರ ಬಿತ್ತಂದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ. ಈಗೇನು ಮಾಡಬೇಕು, ಲಾಸ್ಟಿಗೆ ನಾವಿಲ್ಲಿ ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. ಬೇಕಿಂಗ್ ಪೌಡರ್ ಹಾಕ್ಕೊಂಡು ಅದ್ರ ಮೇಲ್ಗಡೆ 1 ಸ್ಪೂನಷ್ಟು ನಾನಿಲ್ಲಿ 3/4 ಬೇಕಿಂಗ್ ಪೌಡರ್ ತೊಗೊಂಡಿನಿ. ಬೇಕಿಂಗ್ ಪೌಡರ್ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಮೇಲ್ಗಡೆ ಇದ್ರ ಮೇಲೇ ನಾವು ಏನು ಮಾಡಬೇಕು, ವಿನಿಗರ್ನ 1 ಸ್ಪೂನಷ್ಟು ವಿನಿಗರ್ ತೊಗೊಳ್ಳಿ. ಸೊ ದಟ್ ಅದು ಎಷ್ಟು ಚಂದ ಫರ್ಮೆಂಟ್ ಆಗ್ತೈತಿ, ನಿಮ್ಗೆ ಕಾಣಿಸ್ತೈತಿ. ಈಗ ನೊರೆ ಬರ್ತೈತಿ. ಇದ್ರ ಮೇಲೆ ಹಾಕ್ಕೊಂಡ್ರೆ ಕ್ಲೀನಾಗಿ ಫರ್ಮೆಂಟ್ ಆಗ್ತೈತಿ. ಅದ್ರ ಸಲಾಗಿ ಹಾಕ್ಕೊಂಡು ತೋರಿಸ್ತೀನಿ ನೋಡಿರಿ ಎಷ್ಟು ಚಂದ ನೊರೆ ಎಷ್ಟು ಚಂದ ಇದಾಗ್ತೈತಿ. ಈಗ ನೋಡಿರಿ ಈ ಪರಿ ಫರ್ಮೆಂಟ್ ಆತಂದರೆ ಮಿಕ್ಸ್ ಮಾಡ್ಕೊಂಡ್ರಿ. ಇಮ್ಮಿಡಿಯೇಟ್ ನೀವು ಮಿಕ್ಸ್ ಮಾಡ್ಕೊಂಡಿದ್ದ ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಆ ಹಿಟ್ಟದು ಎಷ್ಟು ಚಂದ. ಈಗ ಇಡ್ಲಿ ಬ್ಯಾಟರು ಮತ್ತು ದೋಸೆ ಬ್ಯಾಟರ್ ಫರ್ಮೆಂಟ್ ಆದಾಗ ಆಗಿರ್ತೈತಲ್ರಿ, ಹಂಗೆ ಗುಬ್ಬಿ ಬರ್ತೈತೆ ಹಿಟ್ಟು. ಈಗ ನೀವು ಸೋಡಾ ಅದು ಹಾಕ್ಕೊಂಡು ವಿನಿಗರ್ ಹಾಕ್ಕೊಂಡ್ಮೇಲೆ ಜೋರ್ಸೋದು ಗಿರ್ ತಿರುಗಿಸೋದಿಲ್ಲ. ನಾನು ಇಲ್ಲಿ ಹೆಂಗೆ ತೋರ್ಸಾಕ್ತೀನಿ, ಭಾಳ ತಿರ್ಗ್ಸಕ್ಕೆ ಹೋಗಬೇಡ್ರಿ. ತೋರ್ಸಾಕತ್ತೀನಲ್ರಿ, ಹಿಂಗೆ ರೌಂಡ್ ತೊಗೊಂಡು ಕಟ್ ಫಾರ್ಮ್ಯಾಟಲ್ಲಿ ನೀವೇನು ಮಾಡಬೇಕಾಗ್ತೈತಿ, ಇದನ್ನು ನೋಡಿ ನಾನು ತೋರಿಸಿಲ್ಲ, ಹಿಂಗೆ ಜೋರಾಗಿ ಒಮ್ಮೆ ಗಿರ್ ತಿರುಗಿಸಕ್ಕೆ ಹೋಗಬೇಡ್ರಿ. ನಾನು ತೋರಿಸ್ತಿದ್ದ ಫಾರ್ಮ್ಯಾಟಲ್ಲೇ ನೀಟಾಗಿ ಮಾಡ್ಕೋಬೇಕು. ನೀವು ಭಾಳ ತಿರುಗಿಸಿತ್ತು ಅಂತಂದ್ರೆ ಆ ಫ್ಲಫಿನೆಸ್ಸು ಕೇಕ್ನಾಗ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ಮಿಸ್ ಮಾಡಿದೆ, ಇದಕ್ಕೆ ಸೋಡಾ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ಲಿಲ್ಲ. ಸೋಡಾ ಹಾಕ್ಕೋಬೇಕು. 3/4 ನಾನು ಇಲ್ಲಿ ಬೇಕಿಂಗ್ ಪೌಡರ್ ತೊಗೊಂಡಿನಿ. ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಯೂಸ್ ಮಾಡಿರಿ. ಮತ್ತು ಇಲ್ಲಿ ನೋಡಿ ಪ್ಯಾನ್ ಇಟ್ಕೊಂಡಿನಿ, ಪ್ಯಾನ್ ಮೇಲೆ ಕುಕ್ಕರ್ ಇಟ್ಕೊಂಡಿನಿ. ಅದರೊಳಗಡೆ ನಾನಿಲ್ಲಿ ನಾನು ಕುಕ್ಕರ್ ಒಳಗಡೆ ಬರ್ತೈತಲ್ರಿ ಇದ್ರದ್ದು ದಾಲ್ದು ಬೋಗಣಿ, ಅದ್ರಾಗ ಇಟ್ಟೀನಿ. ನೋಡ್ಕೊರಿ, ನಿಮ್ಮ ಕಂಟೈನರ್ ಇತ್ತಂದ್ರೆ ನೀವು ಅದ್ರಾಗ ಹಾಕ್ಕೋಬೋದು ಕೇಕ್ದು. ನನ್ನ ಕಡೆ ಅವು ಯಾವೂ ಏನೂ ಇಲ್ಲ, ಸೊ ಹಾಗಾಗಿ ನಾನು ಹಿಂಗೆ ಮೆಥಡಲ್ಲಿ ತೋರ್ಸಾಕತ್ತೀನಿ ನಿಮ್ಗೆ. ಈಗೇನೈತಿ, ಇದು ನೀಟಾಗಿ ಅದನ್ನು ಒಳಗಡೆ ನಾನು ಸ್ಟೀಲ್ದು ಬೋಗಣಿಗೆ ಆಯಿಲ್ ಗ್ರೀಸ್ ಮಾಡಿ ಪೇಪರ್ ಹಾಕಿದ್ದೆ, ಸೊ ದಟ್ ಅದು ಅಂಟಬಾರ್ದು ಅಂತ ಹೇಳಿ, ನೀಟಾಗಿ ಬರಬೇಕು ಕೇಕ್ ಅಂತ ಹೇಳಿ. ಈಗ ಇದನ್ನೇನು ಮಾಡೋನು, ಈ ಥರ ಮಾಡಿ ಒಂದು ನಿಮಿಷ ಹಿಂಗೆ ಟ್ಯಾಪ್ ಮಾಡಿ ಅದನ್ನೇನು ಮಾಡಬೇಕಾಗ್ತೈತೆ ರೀ, ನಾವೀಗ ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗ್ತೈತೆ ರೀ. ಅಂದರೆ ನೀವು ವಿಸಿಲ್ ಹಾಕಬಾರ್ದು. ವಿಸಿಲ್ ಹಾಕ್ಲಾರ್ದನೆ ಇದನ್ನು ಕರೆಕ್ಟ್ ಟೈಮಿಂಗ್ ಇಡ್ರಿ. ಕರೆಕ್ಟ್ ಟೈಮಿಂಗ್ ಇಡಲಿ. ಲೋ ಫ್ಲೇಮಲ್ಲೂ ಇಡಬೇಡ್ರಿ, ಹೈ ಫ್ಲೇಮಲ್ಲೂ ಇಡಬೇಡ್ರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು 45 ನಿಮಿಷ ಬೇಯಕ್ಕೆ ಬಿಟ್ಬಿಡ್ರಿ. ಈಗ ಅದಕ್ಕೆ ನಾವು ಮೇಲ್ಗಡೆ ಚಾಕ್ಲೇಟ್ ಸಾಸ್ ಮಾಡ್ಕೊಂಬರೋಣ ಅಂತ ಅದಕ್ಕೆ ನಾನು ಏನು ಮಾಡೀನಿ, ಕೊಕ್ಕೋ ಪೌಡರು, ಸಕ್ಕರೆ ಮತ್ತು
ಕಾರ್ನ್ಫ್ಲೋರು ತೊಗೊಂಡಿದ್ದೆ. ಈಗ ಅದನ್ನು ಏನು ಮಾಡೋದು, ಮೊದಲಿಗೆ ಒಂದು ಕೊರ್ದು ಬಟ್ಲದಷ್ಟು ನಾನಿಲ್ಲಿ ಹಾಲು ಹಾಕ್ಕೊಂಡೆ. ಹಾಲು ಹಾಕ್ಕೊಂಡ್ಮೇಲೆ ಅರ್ಧ ಬಟ್ಲದಷ್ಟು ಸಕ್ಕರೆ ಯೂಸ್ ಮಾಡ್ಕೊಳಕತ್ತೀನಿ. ನೀವು ಸ್ವೀಟ್ ಇದ್ದಿದ್ದು ಕೊಕ್ಕೋ ಪೌಡ್ರ್ ತೊಗೊಂಡ್ರೆ ಸಕ್ಕರೆ ಅವಶ್ಯಕತೆ ಇಲ್ಲರಿ, ಇಲ್ಲಾಂದ್ರೆ ನೀವು ಸಕ್ಕರೆ ಹಾಕ್ಕೋಬೇಕಾಗ್ತೈತಿ. ಅದಾದಮೇಲೆ ಈಗ ಏನು ಮಾಡಿದೆ, ಕೊಕ್ಕೋ ಪೌಡ್ರ್ ನಾನು ಅರ್ಧ ಕೊರ್ದು ಬಟ್ಲದಷ್ಟು ಕೊಕ್ಕೋ ಪೌಡ್ರ್ ಭಾಳ ಹಾಕಬೇಡ್ರಿ, ಕಹಿ ಬರ್ತೈತಿ, ನೋಡ್ಕೊಂಡು ಹಾಕೋರಿ. ಯಾಕಂದರೆ ಡಾರ್ಕ್ ಮತ್ತು ಸ್ಟ್ರಾಂಗ್ ಇತ್ತಂದ್ರೆ ಕಹಿ ಬಂದುಬಿಡ್ತೈತಿ. ಸೊ ಹಾಗಾಗಿ ಅಷ್ಟೇ ಮೆಜರ್ಮೆಂಟಲ್ಲೇ ನೀವು ಹಾಕ್ಕೋಬೇಕಾಗ್ತೈತಿ. ಹಾಕ್ಕೊಂಡು ಗಂಟು ಇರ್ಲಾರ್ದಂಗೆ ಏನು ಮಾಡಬೇಕಪ್ಪ ಅಂದರೆ, ಇದು ನೀಟಾಗಿ ನೀವೇನು ಮಾಡಬೇಕು, ಕೈ ಆಡಿಸ್ಕೊತಾ ಇರಬೇಕು. ಕೈ ಆಡಿಸ್ಕೊಂಡಿದ್ದು ಈಗ ಇದಕ್ಕೆ ಬ್ರೂ ಇನ್ಸ್ಟೆಂಟ್ ಕಾಫಿ ಇದೈತಲ್ಲ, ಒಂದು 2 ರೂಪೀಸ್ದು ಶಾಶೆ ಬರ್ತೈತಲ್ಲ, ನಾನು ಅದನ್ನ ಹಾಕ್ಕೊಳಕತ್ತೀನಿ. ಇದನ್ನು ಹಾಕ್ಕೊಂಡು ಮತ್ತೊಮ್ಮೆ ಕ್ಲೀನಾಗಿ ನೀಟಾಗಿ ಇದನ್ನೇನು ಮಾಡೋದು, ಕೈ ಆಡಿಸ್ಕೊಂಡು ಲಾಸ್ಟಿಗೆ ನಾನಿಲ್ಲಿ 1 ರಿಂದ 1.5 ಚಮಚದಷ್ಟು ಏನು ಮಾಡಬೇಕು, ಕಾರ್ನ್ಫ್ಲೋರ್ ಅಂದರೆ ಆ ತಿಕ್ನೆಸ್ ಬೈಂಡಿಂಗ್ ಕೊಡ್ತೈತಿ. ಸೊ ಹಾಗಾಗಿ ಇದಕ್ಕೇನು ಮಾಡೋಣಪ್ಪ ಅಂತಂದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣಂತ. ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀಟಾಗಿ ಇದನ್ನು ಕೈ ಆಡಿಸ್ಕೊಡೋಣಂತ. ಲೋ ಫ್ಲೇಮ್ ಇಡ್ರಿ, ಇಲ್ಲಾಂದ್ರೆ ಅದು ಚಾಕ್ಲೇಟ್ ಸಾಸು ಹೊತ್ತೋಗ್ತೈತಿ. ಸೊ ಹಾಗಾಗಿ ಲೋ ಫ್ಲೇಮ್ ಇಟ್ಟು ನೀಟಾಗಿ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಗಂಟು ಇರ್ಲಾರ್ದಂಗೆ ನೀಟಾಗಿ 1-2 ನಿಮಿಷದವರೆಗೂ ಅಷ್ಟು ಮಾಡಿಕೊಂಡು ಬಂದ್ ಮಾಡಿಬಿಡಿ ಫ್ಲೇಮು. ಇಲ್ಲಾಂತಂದ್ರೆ ಹೊತ್ತೋದಂಗೆ ಆಗ್ತೈತಿ, ವಾಸ ಬರ್ತೈತಿ. ಈಗ ಇದಕ್ಕೆ ಲಾಸ್ಟಿಗೆ ಬಟರ್ ಯೂಸ್ ಮಾಡಕತ್ತೀನಿ ನಾನು. ಹೋಮ್ ಮೇಡ್ ಬಟರ್ ಐತಿದು 1 ಸ್ಪೂನಷ್ಟು ನಾನಿಲ್ಲಿ ಬಟರ್ ಯೂಸ್ ಮಾಡ್ಕೊಳಕತ್ತೀನಿ. ಅಂದರೆ ಆ ಶೈನ್ ಚಲೋ ಬರ್ತೈತಿ ಆ ಚಾಕ್ಲೇಟ್ ಸಾಸ್ಗೆ. ಸೊ ಹಾಗಾಗಿ ನಾನು ಇಲ್ಲಿ ಬಟರ್ ಯೂಸ್ ಮಾಡ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ಚಂದ ಬಂದಿತ್ತು. ಇದೇ ಫಸ್ಟ್ ಟೈಮ್ ಮಾಡಿ ನಾನು, ಬಟ್ ಆದ್ರೆ ಭಾಳ ಚೆಂದಾಗಿತ್ತು. ಸುಮ್ಮನೆ ಹೊರಗಿನ ತಂದು ತಿಂದು ಮನ್ಯಾಗಂದ್ರೆ ನಮ್ಗೆ ಗೊತ್ತಿರ್ತೈತಿ, ಹುಡುಗರಿಗೂ ಮಾಡಿಕೊಟ್ರೆ ಅವು ಖುಷಿ ಆಗ್ತಾವೆ. ಸೊ ಹಾಗಾಗಿ ನೋಡ್ರಿ, ಇದು ಈ ತಿಕ್ನೆಸ್ ಬಂತಂದರೆ ಈ ಚಾಕ್ಲೇಟ್ ಈಗ ರೆಡಿ ಆಗೈತಿ, ಸಾಸ್ ರೆಡಿ ಆಗೈತಿ. ಅದು 45 ನಿಮಿಷ ಇದು ನೀಟಾಗಿ ಆಗಲಿ. ಅಲ್ಲಿ ತನಕ ಇದು ಚಾಕ್ಲೇಟ್ ಸಾಸ್ ಏನೈತಲ್ಲ, ಹಾಟ್ ಚಾಕ್ಲೇಟ್ ಸಾಸ್ ಇದನ್ನ ಏನು ಮಾಡಬೇಕು, ಇದು ಆರಬೇಕು, ಆರಾಕೆ ಬಿಟ್ಬಿಡೋಣಂತ. ಈಗ ಅದು ನೋಡಿಬಿಡೋಣಂತ. 45 ನಿಮಿಷ ಆಗೈತಿ. ಈಗ ನಾನು ಟೈಮ್ ಹಚ್ಚಿಟ್ಟಿದ್ದೆ. ಈಗ ನೋಡ್ರಿ, ಇದು ಆಗೈತಿ. ಈಗ ಪೇಪರ್ ನೋಡ್ಬೋದು ನೀವು ನೀಟಾಗಿ ಎಷ್ಟು ಚಂದ ಬ್ರೌನ್. ಒಂದು ಆಗೈತಿಲ್ಲ ಗೊತ್ತಾಗ ಒಂದು ಟೂತ್ ಪಿಕ್ ತೊಗೊಂಡು ನೋಡಿ, ಹತ್ತಂಗಿಲ್ಲ. ಒಳಗೆ ತುರುಕಿ ನೋಡಿದಂದ್ರೆ ನೀವು ಇದು ಮಾಡಿದಂದ್ರೆ ಅದು ಟೂತ್ ಪಿಕ್ಕಿಗೆ ಹತ್ತಬಾರ್ದು, ಹಂಗಂದ್ರೆ ಆಗಿರ್ತೈತಿ. ಒಂದು ಪ್ಲೇಟ್ ತೊಗೊಂಡು ನಾನು ಡಬ್ಬ ಹೊಡೆದು ಈಗ ನೋಡಿ ಪೇಪರ್ ತೆಗೆದು ತೋರಿಸಿ ನೋಡಿ ಎಷ್ಟು ಚೆಂದ ಆಗೈತಿ. ಹೊತ್ತಿಲ್ಲ ಏನಿಲ್ಲ, ಪೇಪರ್ ಅಷ್ಟು ಚೆಂದ ಬಿಚ್ಚಿ ಬರಾಕತ್ತೈತಿ. ಈ ಪರಿ ಆಗೈತಿ. ನಾನು ಭಾಳ ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡಿದ್ದೆ. ನಿಮಗೆ ಬೇಕಂದರೆ ಇದು ಡಬಲ್ ನೀವು ಏನು 1 ಕೊರ್ದ ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದ ಜಾಗದಲ್ಲಿ 2 ಕೊರ್ದ ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ರೆ ತಿಕ್ನೆಸ್ ಜಾಸ್ತಿ ಬರ್ತೈತೆ. ಸೊ ಅವಾಗ ಏನು ಮಾಡ್ಬೋದು, ನೀವು ನಡು ಒಂದು ಲೇಯರ್ ಕಟ್ ಮಾಡಿ ಈ ಚಾಕ್ಲೇಟ್ ಸಾಸ್ನ ನೀವು ನಡು ಒಂದು ಲೇಯರ್ಗೂ ಹಾಕೋಬೋದು. ನಾನು ಮೇಲೆ ನನ್ನ ಹತ್ರ ಗಾರ್ನಿಷಿಂಗ್ ಅವೆಲ್ಲ ಏನಿಲ್ಲ. ಸೊ ಹಾಗಾಗಿ ಪಟ್ ಅಂತ ಮಾಡಬೇಕಂತ ಬಂತು ಮನಸ್ಸಿಗೆ. ಸೊ ಹಾಗಾಗಿ ಇಲ್ಲೇ ಮನೆ ಕಡೆ ಸ್ವಲ್ಪ ಜರ್ಮ್ಸ್ ತಂದು ಮಾಡಿ ತೋರ್ಸಕತ್ತೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಎಲ್ಲರೂ ಟ್ರೈ ಮಾಡ್ತೀರಂತಲೂ ತಿಳ್ಕೊತೀರಿ. ಭಾಳ ಚಂದ ಅಂತೂ ಆಗೈತೆ. ತೀರಾ ಬೇಕ್ರಿ ಅಷ್ಟು ಆಗ್ಲಿಕ್ಕಂದ್ರೂ ಪರವಾಗಿಲ್ಲ, ಇರೋದನ್ನ ಹೇಳ್ತೀನಿ ನಾನು. ತಿನ್ನೋಕಂತೂ ಭಾಳ ರುಚಿಯಾಗೈತೆ ರೀ, ಭಾಳ ಚೆಂದಾಗಿತ್ತು. ಹುಡುಗರು ಭಾಳ ಇಷ್ಟಪಟ್ಟು ತಿಂದು ರೀ. ಮತ್ತು ನೀವು ಸೋಡಾ ನಾನು ಹೇಳಿದೆ ನಿಮಗೆ, ಸೋಡಾ ಹಾಕಿದರೆ ಇನ್ನೂ ಸ್ವಲ್ಪ ಉಬ್ಬುತ್ತವೆ, ಇನ್ನೂ ಸ್ವಲ್ಪ ಫ್ಲಫಿನೆಸ್ ಬರ್ತೈತೆ ನಿಮ್ಗೆ. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನ್ನ ಬರ್ಡೇ ವಿಲ್ ಬಿ ವೆರಿ ಸ್ಪೆಷಲ್ ಫಾರ್ ಮಿ ಟುಡೇ. ಥ್ಯಾಂಕ್ ಯು.